ಕೂತಿರಲ್ಲ? ಹಾಂ, ನನಗೇನಾರು ಹೇಳಿದ್ರೆ ಗೊತ್ತಾಗಬೇಕು. ಸುಮ್ಮನೆ ಹಿಂಗೆ ಬಂದು ನಿಂತ್ಕೊಂಡು ನಾನು ಏನಂತ ತಿಳ್ಕೊಳ್ಳಿ? ಏನಾಗಿಲ್ಲ, ಸುಮ್ಮನಿಗೆ ಹೋಗಿ ನೀನು ಕಾಡಿಸ್ಬೇಡ ನನಗೆ. ನನಗೆಲ್ಲ ಗೊತ್ತೈತಿ ನೀವು ಎದಕ್ಕೆ ಹಿಂಗೆ ಮಾತಾಡಕತ್ತೀರಿ ಅನ್ನೋದು. ತಂದದ ರೊಕ್ಕ ಏನು ಮಾಡಿದ್ರಿ, ಯಾರ್ಯಾರು ಕೊಟ್ರಿ, ಎಷ್ಟೆಷ್ಟು ಆಯ್ತು, ಏನು ಲೆಕ್ಕ ಏನಿಲ್ಲನ ಹೇಳೋದು? ಅದನ್ನೆಲ್ಲ ಮನೆ ಬಂದ್ಮೇಲೆ ಹೇಳ್ತಾನೆ, ಹೋಗು. ಹಾಂ, ಹೋಗಂತಿದ್ದೀರಿ. ಯಾಕೆ ರೊಕ್ಕ ಎಷ್ಟು ಕೊಡ್ಬೇಕಾರೆ ಅಷ್ಟೇ ಬೇಕೇನು? ನಾನು ಈಗ ಲೆಕ್ಕ ಕೇಳಿದೆ ಅಂದ್ರೆ ಆಮೇಲೆ ಹೇಳ್ತೇನಂತೆ. ನಾನು ಈಗ ಹೇಳ್ಬೇಕು, ಆಮೇಲೆ ಅಷ್ಟಕ್ಕೆ ನಾವು ಉಣ್ಣೋದೇ ಬಿಟ್ಟು ಯಾಕೆ ಬಂದಿಲ್ಲ ನಿಂತೀರಿ ಅದನ್ನೇ ಹೇಳ್ಬೇಕು. ಹಂಗಲ್ಲ ಏನಲ್ಲ, ಮತ್ತು ನಿಮ್ಮ ತಮ್ಮ ಕನ್ಯಾ ನೋಡ್ಬೇಕು ಅಂದಾಗ ನಮ್ಮ 4 ದಿನ ಆದಾಗ ಇವ ಮತ್ತೆ ಯಾಕೆ ಬೇರೆ ಕಡೆ ನೋಡ್ತೀರಿ ಅಂತಂದು ಒಂದು ಮಾತು ಬರಲಿಲ್ಲ ನಿನಗೆ. ನಮ್ಮ ಕಡೆ ಅದಾರ ಬೇರೆ ಅದಾರ ಅಂತಂದು ಹೇಳ್ತಿದ್ದಿ. ಯಾಕೆ ನಮ್ಮ ತಂಗಿ ಏನೋ ಅಷ್ಟು ಚಂದ ಇಲ್ಲನ ನಿಮ್ಮ ತಮ್ಮ ಮಾಡ್ಕೊಳೋ ಅಷ್ಟು? ಹಂಗೇನಿಲ್ರಿ, ಅದು ಈಗ 4 ದಿನ ಅಲ್ಲಿ ಇದ್ಬಿಟ್ಲಂದ್ರೆ ತವ್ರ ಮನ್ಯಾಗ ನನಗೆ ಹೋಗಕ್ಕೆ ಬರಕ್ಕೆ ಅಲ್ಲಿಂದ ಏನಾರು ತರಕ್ಕೆ ಮಾಡಕ್ಕೆ ಒಂಥರ ಅಂಜಿಕೆ ಅದಂಗೆ ಆಕತಿ. ಅದಕ್ಕೆ ಬೇರೆ ಯಾರು ಇದ್ಬಿಟ್ರೆ ನನಗೇನು ಅಷ್ಟು ಇದು ಅನ್ಸಂಗಿಲ್ಲ. ಆಕೆ ಜೊತೆಗೆ ಒಂಚೂರು ಬಾಯಿ ಆಗಲಿ ಏನೋ ಆಗಲಿ, ಮತ್ತು ಮನೆ ಅಂದಮೇಲೆ ಸಮಸ್ಯೆ ಬರವ. ಆಕೆಗೆ ನಾನು ಒಂದು ಮಾತನ್ಲಿ, ನನಗೆ ಯಾಕೆ ಒಂದು ಮಾತನ್ಲಿ ನಡೆದು ಹೋಗತಿ. ಇದು ಕಳ್ಳಿಂದ ಬಿಟ್ರೆ ಒಂಥರ ಹಿಡ್ತಿ ಬಿಡ್ತಿ ಅದಂಗೆ ಆಕತಿ. ಅದಕ್ಕೆ ಬೇಡ ಅನ್ನೋ ಮಾತಂದೆ. ಹಂಗಲ್ಲ ಅದು ಆಶಾ, ಈಗ ನಮ್ಮ ತಂಗಿನ ಆಗಿಲ್ಲ ಅಂದ್ರೆ ಆಕಿಗೆ ಏನು ಅನಿಸ್ತತಿ, ನಮ್ಮ ಅಣ್ಣನ ಹೆಂಡ್ತಿ ಬಂದಾಳ ಬಿಡು ಇರುವಲ್ಲಕ್ಕ ಅಂತಂದು ಆಕೆ ಅಂತಾಳ. ಅತ್ತಿರ ಅಂತಾರ ಮಗಳು ಬಿಡು ಇರುವಲ್ಲಕ್ಕ ಅಂತ ಅತ್ತಿರ ಅಂತಾರ. ಅವರಿಬ್ರು ಸುಮ್ಮನೆ ಆದ್ಮೇಲೆ ಮತ್ತು ನಿಮ್ಮ ಅಪ್ಪಂದು ನಿಮ್ಮ ಅಣ್ಣಂದು ಏನು ನಡೀತೈತಿ ಅಲ್ಲ ನಿಮ್ಮ ತಮ್ಮಂದು, ಹೌದಲ್ಲ? ಆಮೇಲೆ ಈ ಥರ ಕಿರಿಕಿರಿ ಅಂದಲ್ಲ ಅದು ಯಾವುದೂ ಆಗಂಗಿಲ್ಲ. ಸರಿ ತಗರಿ, ಅವನ ಜೊತೆ ಮಾತಾಡ್ತಾನೆ. ಒಂದ್ಸಲ ತಮ್ಮನ ಕರ್ಕೊಂಡು ಬಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡ್ಕೊಂಡು ಹೋಗ್ರವ ಅಂತ ಹೇಳ್ತಾನೆ. ನಡಿ ಈಗ ಹೋಗೋಣ, ನನ್ನ ಮುದ್ದಿನ ಆಶೆ. ಇವ ಅದೇ ಮಾಡಣ ಇಲ್ಲಿ ಹೋಗ್ಯಾರ, ಗುಡಿಗೆ ಹೋಗೋಣ ಅಂತಂದು ಅಂದಿದ್ರು. ನಾನು ರೆಡಿಯಾಗಿ ಬರೋದ್ರಾಗ ನೋಡಿದ್ರೆ ಇಲ್ಲ ಇಲ್ಲ ಅವ್ರು ಇಲ್ಲಿ. ಆಕೆ ಯಾಕೆ ನೀನು ಕರ್ಕೊಂಡು ಹೋಗ್ಯಾಳ? ಅದಕ್ಕಾಗಿನ ಬೇಕಂತನೇ ಬಿಟ್ಟು ಹೋಗ್ಯಾಳ. ನಿನಗೆ ಬುದ್ಧಿ ಇಲ್ಲ, ಸುಮ್ಮನೆ ಆಕೆ ಹಿಂದಿಂದ ಅದಕ್ಕೆಮ್ಮ ಅಂತಂದು ಅಡ್ಡಾಡ್ತೀವಿ. ಹೋಗು, ನೀನು ಗೆಳತಿರಿದ್ರೆ ಯಾರ ಕರ್ಕೊಂಡು ಹೋಗು ಅವ್ರನ್ನ, ಹೋಗಿ ಬಾ. ಸರಿ ತಗೊಳವ. ಬಂದರೆ ಬರ್ರಿ. ಆದರ್ಶ ದಂಪತಿಗಳು ನೋಡು, ಗಂಡ ಎಲ್ಲಿರ್ತಾನೆ ಹೆಂಗೆ ಅಲ್ಲಿರಾಕ ಬೇಕು. ಒಂದು ಅರಗಳಿಗಿನ ದೂರ ಇರಬಾರ್ದು ಏನವ? ಅಲ್ರಿ ಐತೀರ ನಿಮ್ಮ ಮಗನ ಜೊತೆಗಿರ್ಲಿ ಅಂಥೇಳಿ ನಾನು ಮದುವೆ ಮಾಡಿರಿ, ಏನು ಬಿಟ್ಟು ದೂರ ಅಡ್ಡಾಡಲಿ ಅಂತೇಳಿ ಮದುವೆ ಮಾಡಿರಿ? ಹ್ಞೂನವ, ಜೊತೆಗಿರ್ಲಿ ಅಂಥೇಳಿ ಮಾಡೇವಿ. ಆದ್ರೆ ತೀರಾ ಇಷ್ಟಕ್ಕೊಂದು ಅಂಟ್ಕೊಂಡಿದ್ದೆ ಅಂದ್ರೆ ಮಂದಿ ನೋಡಿದ್ರೆ ಏನಂತಾರೆ ಹೇಳು? ತೀರಾ ಇದೆಯೇನ ಗಂಡನ ಒಂದು ಅರಗಳಿಗೆ ಬಿಟ್ಟಿರೋದಲ್ಲ ಅಂತಂದು ನೋಡಿದ್ರೆ 4 ಮಂದಿ 4 ಥರ ಮಾತಾಡಂಗಿಲ್ಲನ? ಹೋಗ್ಲಿ ಬಿಡ್ಬೇವ, ಮಂದಿ ಯಾರ ಏನೋ ಮಾತಾಡ್ತಾರಂತ ನಾವು ಚಂದಾಗಿರ್ಲಾರ್ದಂಗೆ ಇರೋಕ್ಕಾಗತ್ತೇನ? ಹೋಗಾಶ ನೀನು ಹೋಗಿ ಒಂದು ಲೋಟ ಚಾ ಮಾಡ್ಕೊಂಬ, ಹೋಗೊಂದು ನನಗೊಂದು ಲೋಟ. ಸರಿ ತಗೊಳ್ರಿ. ಆರಾಮಾಗಿ ನಿಧಾನಕ್ಕೆ ಚಲೋತಂಗೆ ಕುದಿಸ್ಕೊಂಡ್ ತಗೊಂಬ, ಏನು ಚಾನ? ಸರಿ ತಗೊಳ್ರಿ. ಇವ ನಿನಗೆ ಒಂದು ಗುಡ್ ನ್ಯೂಸ್. ತಂಗಿ ಮದುವೆ ಮಾಡ್ಬೇಕು, ವರ ನೋಡು ಅನ್ನಕತ್ತಿದ್ದಲ್ಲ. ವರ ನೋಡಿ ನಾನು, ವರ ಯಾರಲ್ಲ ಆಶಾನ ತಮ್ಮಗ. ಅವನು ಚಲೋ ಕಲ್ತಾನ, ಬೇಕಾದಂಗೆ ಅದಾರ ಅವರು, ಚಲೋತ್ನಂಗೆ ಅದಾರ ಮಂತ್ಯಂದಾಗ. ಮತ್ತು ಅವರು ಕನ್ಯಾ ನೋಡಕತ್ತಾರ. ಅದಕ್ಕೆ ನಮ್ಮ ತಂಗಿ ನಮ್ಗೆ ಕೊಟ್ರಾತು ಅಂತ ವಿಚಾರ ಮಾಡೀನಿ. ಹೆಂಗೆ ನಿನಗೆ ಚಲೋ ಅನಿಸ್ತತಿ ಇಲ್ಲ? ಹೌದನ್ಲ, ಕರೆ ಹೇಳಕತ್ತೀನಿ ನೀನು. ಅಲ್ಲಲ್ಲ, ಕುಳ್ಳಗೆ ಆಡ್ಕೊಂಡು ಕೊಟ್ರೆ ಯಾರು ಬೇಡ ಅಂತಾರೇನು? ರೊಟ್ಟಿನ ಜಾರು ತುಪ್ಪ ಬಿದ್ದಂಗೆ ಆತು. ಅಂಥದ್ರಾಗ ನಾನು ಬೇಡ ಅಂತಿದ್ದೇನೇನು? ಹೌದು, ಅವ್ರು ಹ್ಞೂ ಅಂದಾರ ನೀವು ಮಾತಾಡಕತ್ತೀಯ? ಅವರು ಹ್ಞೂ ಅಂದಿಲ್ಲ, ಹಂಗಂತಂದು ಇಲ್ಲನ ಅಂದಿಲ್ಲ ಬಿಡು. ನಿನ್ನೆ ಊರಿಂದ ಬಂದಿತ್ತಲ್ಲ, ಅವಾಗ ಹೇಳಿ ಬಂದಾಳಕಿ ಹಿಂಗೆ ಅಂತಂದು. ಮತ್ತು ಇಷ್ಟ್ರಾಗ ಬರ್ಬೋದು ಅವ್ರ ಕನ್ಯಾ ನೋಡಕ್ಕೆ. ಮತ್ತೆ ಚಲೋ ಆತ್ ಬಿಡಪ್ಪ. ಅವ್ರ ಮನೆ ಸೊಸೆ ಅಲ್ಲ ಅಂದ್ರೆ ನನ್ನ ಮಗಳನ್ನ ಹಿಡಿದಾರೆ ಯಾರು? ಬೇಕಾದಂಗೆ ಆಸ್ತಿವನ್ರದಾರ. ಬೆಳ್ಳಿ ಬಂಗಾರನೂ ಚಲೋ ಐತಿ. ಅಷ್ಟಕ್ಕೂ ಅವ್ರಿಗೆ ತಕ್ಕಂಗೆ ನಮ್ಮ ಯುಕ್ತಿ ಆಗ್ಬೇಕಲ್ಲ ಕೊಡೋದು. ಇವ ನಾನೆಲ್ಲ ಆಶಾನ್ ಜೊತೆ ಮಾತಾಡಿ ಹೇಳ್ತೀನಿ. ಕೊಡೋದು ತಗೊಳ್ಳೋದು ಅದ್ರದ್ದು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಹಂಗೆ ಮಾಡ್ಕೊಂಡು ಹೋಗ್ರು ಅವರು, ನೀವು ಸುಮ್ಮನಿರೋ ಅಷ್ಟು. ಆಶಾನ್ ಜೊತೆ ಗಟ್ಟ ಒಂದು ಚಂದಾಗಿ ನಕ್ಕಂತ ಹ್ಞೂ ತಾಯಿ ಹ್ಞೂ ಇವ್ವ ಅನ್ಕಂತ ಆಕಿಗೆ ನಮ್ಮ ಕೆಲಸ ಆಗಮಟ್ಟ ಬೆಣ್ಣೆ ಹೆಚ್ಚಿಗೆಂತ ಇರ್ಬೇಕು ನೋಡು ಅಷ್ಟು. ಸರಿ ತಗ, ಹಂಗೆ ಆಗ್ಲಿ ಹಂಗಾರ. ಅತ್ತೀರ ಹಾಲಿದ್ದಲ್ರಿ, ಬೆಳಗ್ಗೆ ನಾನು ಚಾ ಮಾಡಿ ಉಳಿಸಿ ತೆಗೆದಿಟ್ಟಿದ್ದೆ. ಈಗ ನೋಡಿದ್ರೆ ಕಾಣವಲ್ಲ, ದಪ್ರೆ ಒಂದು ಮನೆ ಹಾಲಿಲ್ಲ. ಹಾಲ ಇವತ್ತು ಸಂಕಷ್ಟ ಅಲ್ಲವ ಆಕಿ, ಮತ್ತು ಉಪವಾಸ ಅದ. ನೀವು ಏನಾರು ತಿನ್ನಕ್ಕೆ ಕೊಡೋ ಅಂತಂದಲ್ಲ. ಮತ್ತು ನಮ್ಮ ಮನೆಗಾರ ಏನಿರ್ತೈತೆ ಉಪವಾಸಕ್ಕೆ ತಿನ್ನೋ ಅಂಥದ್ದು ಮಾಡಿದ್ರೆ ಸಾಬುದಾನಿ ಮಾಡ್ಬೇಕತ್ತೆ. ಮತ್ತು ಹೋಲ್ಬಿಡತ್ಲಾಗ ಅದನ್ನು ನೆನೆಕ ಹಾಕಿಲ್ಲ ಏನಿಲ್ಲ ಅಂಥೇಳಿ ಆಕಿ ಒಂದು ಗ್ಲಾಸ್ ಹಾಲು ಮಳ್ಳಿಸ್ಕೊಟ್ಟು ನೋಡು, ಒಂದೆರಡು ಸಕ್ಕರೆ ಹಾಕಿ ಕುಡಿದು ಹೋದ್ಲು. ಅಲ್ರಿ ಇರ್ತೀರ ಹಾಲೆಲ್ಲ ಹಾಕಿ ಹಾಕಿ ಕೊಟ್ರಿ ಅಂದ್ರೆ ಮತ್ತು ಇವ್ರು ಚಾ ಮಾಡೋಗಂದಾಗ ಅವಾಗಾರ ಅನ್ಬೇಕ ನೀವು ಹಾಲಿಲ್ಲವ ಅಂಥೇಳಿ. ನಾ ಸುಮ್ಮನೆ ಹೋಗಿ ಅಡುಗೆ ಮನೆ ತುಂಬ ಗಬ್ರೆ ಆಡ್ ಹುಡ್ಕಾಕತ್ತೀನಿ ಹಾಲಿಂದ ಗಬ್ರೆ ಎಲ್ಲೈತಿ ಅಂಥೇಳಿ. ಅಯ್ಯ ಹೌದು ನೋಡ, ಹೇಳ್ಬೇಕಂದೆ ಲಕ್ಷಣ ಹರ್ತು. ಹೋಗ್ಲಿ ಬಿಡು, ನೀ ಚಾ ಕುದಿಯಾಕಿಡು, ಅಷ್ಟೊತ್ತಿಗೆ ನಾನು ಹೋಗಿ ತಂಬರ್ತೇನಿಲ್ಲ ಇವ್ರ ಅಂಗಡಿಗೆ. ಅತ್ತೀರ ಅಂಗಡಿಗೆ ಹೋಗೋದಾದ್ರೆ ಒಂದು ಸ್ವಲ್ಪ ಪುಟಾಣಿನ ಹಂಗೆ ಒಂದಿಷ್ಟು ಇನ್ನೊಂದು ಏನೋ ಹೇಳೋದಕ್ಕನ್ನೆಲ್ಲ ನೆನಪು ಹಾರ್ತು. ಕಡ್ಲೆ ಹಿಟ್ಟು ಅಂತ ಅಂದ್ಬಿಡ್ರಿ, ಬಜ್ಜಿ ಮಾಡ್ತೇನೆ ಸ್ವಲ್ಪ ಹಂಗೆ ಹಸಿ ಮಂಡಕ್ಕಿ ಮಾಡ್ತೇನೆ, ತಿಂದು ಚಾ ಕುಡಿದ್ರಾತು.
ಹ್ಞೂ ಸರಿ ತಗೊಳ್ಳೋ ತಂಬರ್ತಾನೆ. ಅಂದಂಗೆ ಮಂಡಕ್ಕಿನ ಅವು ಒಗ್ಗರಣೆ ಹಾಕಿ ಹಚ್ತಿಯಲ್ಲ ಅಂಥವು ಮಾಡಬೇಡವ. ಚೆಂದಾಗಿ ಸಣ್ಣಗೆ ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಟಮಾಟಿ ಹಣ್ಣು ಅವನ್ನೆಲ್ಲ ಹೆಚ್ಚಿ ಮತ್ತು ಅದ್ರಾಗ ಒಂದಿಷ್ಟು ಸಕ್ಕರೆ ಉಪ್ಪು ಒಂದು ತಟ್ಟಗೆ ಹಸಿಯಾದ ಎಣ್ಣೆ ಖಾರ ಪುಡಿ ಅರ್ಶಿಣ ಪುಡಿ ಎಲ್ಲದ ಹಾಕಿ ಹಸಿವಾಗ ಕಲಿಸ್ಬಿಡು. ಮ್ಯಾಲೆ ಒಟ್ಟು ಕೊತ್ತಂಬರಿ ಉದುರಿಸು, ಒಂದು ಈಟು ಹಸಿ ಕೊತ್ತಂಬರಿ ಕೊಬ್ಬರಿ ಸೂಸ್ಲ ಉದುರಿಸು. ಸಾಕು. ಅದ್ರ ಮ್ಯಾಲೆ ಒಟ್ಟು ಪುಟಾಣಿ ಹಿಟ್ಟು ಹಾಕ್ಬಿಡು. ಭಾರಿ ರುಚಿ ಹಾಕೋ ಮಂಡಕ್ಕಿ ಕಲಿಸ್ಕೊಂಡು ತಿಂದೆ ಅಂದ್ರೆ ರಬ್ಬರಿ ಒಂದು ಪಡಿ ಮಂಡಕ್ಕಿ ಹೋಗ್ಕೊಂಡು ನೋಡು. ಹ್ಞೂ ರೀ ಇರ್ತೀರ, ನಾನು ಅವ ಮಂಡಕ್ಕಿ ಮಾಡಾಕನ ಮಂಡಕ್ಕಿ ಅಂದದ್ದು. ಸರಿ ತಗರಿ, ನೀವು ಹೋಗಿ ತಗೊಂಬರ್ರಿ. ಹೌದಾ? ಸರಿ ತಗ. ಮಂಡಕ್ಕಿ ಅದಾವಿಲ್ಲ ಮತ್ತೆ? ಅದಾವ್ರಿ, ನಿನ್ನೆ ಬಂದಿದ್ವಲ್ಲ ಇಲ್ಲೇ ಬಾಗ್ಲಕ್ಕೆ ತಗೊಂಡಿದ್ದೆ. ಅಪ್ಪ ಅವು ಎಲ್ಲುಗಳ ನಿಮ್ಮವನ ಗೊತ್ತಿಲ್ಲ ಮರ, ಎಲ್ಲಿ ಹೋಗ್ತಾಳ ಎಲ್ಲಿ ಬರ್ತಾಳ. ಆಕಿ ಕಾಲೇನು ಒಂದಂತೆ ನಿಲ್ತವೇನ? ಆಕಿ ಇನ್ನೂ ತೆಳ್ಳಗಿದ್ದಿದ್ಲು ಅಂದ್ರೆ ಏನು ಹಂಗೆ ಜಿಂಕೆ ಅಡ್ಡಾಡ್ದಂಗೆ ಅಡ್ಡಾಡ್ತಿದ್ಲು. ಏನು ಮಾಡ್ತಿದ್ದಿ? ಮೈ ಒಜ್ಜಿ ಹೊತ್ಕೊಂಡು ಒಂದು ರೌಂಡ್ ಅಡ್ಡಾಡ್ಕೊಂಬರ್ದ್ರಾಗ ಸಾಕಾಕತಿ. ಮನೆ ಬರ್ತಾ ತಡಿ ಈಗ. ಎಲ್ಲಾರ ಹೋಗಿದ್ರೆ ಈಗ ಆತು ಟೈಮ್ ಉಣ್ಣ ಹೊತ್ತಾತು, ಇನ್ನು ಬಂದ ತೀರ್ತಾಳ. ಯಾಕ್ರಿ ನನ್ನ ಬಗ್ಗೆ ಯಾಕೆ ಮಾತಾಡ್ತಾರೆ ನೀವು? ಬರೀ ಉಣ್ಣಕ್ಕಷ್ಟ ಏನು ಮನೆಗೆ ಇರೋದು ನಾನು? ಯಾಕ ಮನೆ ಕೆಲಸ ಬಗಸಿ ಎಲ್ಲ ನಮ್ಮಪ್ಪ ಬಂದು ಮಾಡ್ತಾನಂತ ಮಾಡಿದ್ರೇನು? ಸುಮ್ಮನೆ ಇದ್ದೆ ಅಂದ್ರೆ ನಿಮ್ಮ ಅಪ್ಪನ ಕರ್ಕೊಂಬರಕ್ಕೆ, ನೀನು ಕಡೆಗೆ ಅವ್ರ ಅಪ್ಪ ಇದ್ರೂ ಕರ್ಕೊಂಬರಕ್ಕೆ ನಾವು ಸುಮ್ಮನಿರಂಗಿಲ್ಲಲ್ಲ. ಅದಕ್ಕೆ ನೀವು ಒಬ್ಬಕ್ಕೆ ಮಾಡ್ಕೊಳಕತ್ತಿದ್ದಿ. ನಾವು ಸ್ವಲ್ಪ ಹೊಲ ಕಡೆಗೆಲ್ಲ ಅಡ್ಡಾಡ್ಕೊಂಡು ಹಂಗೆ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಭೇಟಿಯಾಗಿ ಬರ್ತಾನವ. ಅಲ್ಲಪ್ಪ, ಹೊಲ ಕಡೆ ಹೋಗಂಗಿದ್ರೆ ಬೆಳಗ್ಗೆ ಎದ್ದಿರ್ತೀಯಲ್ಲ, ಆವಾಗ ಹೋಗಿ ಬರ್ಬೇಕು. ಜಾಗಿಂಗ್ ಏನೋ ವಾಕಿಂಗ್ ಎಲ್ಲದ ಆಕತಿ. ಆಮೇಲೆ ಹೊಲ ಗದ್ದೆ ಅಡ್ಡಾಡಿದ್ದೆ ಆಕತಿ. ಇನ್ನು ಫ್ರೆಂಡ್ಸ್ ಅವ್ರು ನೋಡಕ್ಕಂತೀಯ, ನಾಷ್ಟ ಇಷ್ಟ ಆದ್ಮೇಲೆ ಹೋಗ್ಬೇಕಪ್ಪ. ಈಗ ಒಳ್ಳೆ ಊಟದ ಹೊತ್ತು ಈಗ ಹತ್ಲಾಗ ಹೋಗ್ತಾನೆ ಅಂತೆಲ್ಲ ಹೊಟ್ಟೆ ಸಾಂದಂಗೆ ಅಡ್ಡಾಡ್ತೇನೆ ಯಪ್ಪ ನೀನು. ನನಗಿನ್ನೂ ಹೊಟ್ಟೆನ ಹಸ್ತಿಲ್ಲ. ಬೆಳಗ್ಗೆ ಸಾಕಾದಂಗೆಲ್ಲ ಒಂದು ತುಪ್ಪ ದೋಸೆ ತಿನ್ನು, ಒಂದು ಚಟ್ನಿ ದೋಸೆ ತಿನ್ನು, ಒಂದು ಬೆಣ್ಣೆ ದೋಸೆ ತಿನ್ನು ಅನ್ಕೊಂತ 5-6 ದೋಸೆ ತಿನ್ನಿಸ್ಬಿಟ್ಟಿದ್ದಿ. ಯಪ್ಪ ನನಗೆ ಸಾಕಾಗೈತವ. ಮಧ್ಯಾಹ್ನ ಉಣ್ಣಂಗೆ ಇಲ್ಲ ನಾನು. ಅದಕ್ಕೆ ಒಟ್ಟು ಅಡ್ಡಾಡ್ಕೊಂಡು ಬಂದ್ರೆ ಹೊಟ್ಟೆನ ಹಸಿತೈತಿ ಅಂತ ಹೊಂಟನಿ. ಅಲ್ಲಪ್ಪ, ಉಣ್ಣೋದು ಯಾರು ಲೆಕ್ಕ ಇಡ್ತಾರ ಬಿಡು. ಅದೇನೋ ಅಂತಾರಲ್ಲ, ನಿಂದ ಕಣ್ಣಾಸ್ರಾಕತ್ ನೋಡು. ಆಮೇಲೆ ಅಷ್ಟಕ್ಕೂ ಏನು ಕಲ್ ಕರ್ಬೇಸ ವಯಸ್ಸು, ನೆಲ ಗುದ್ದಿ ನೀರು ತೆಗಿಬೋದು ಹಂಗೆ ತಾಕತ್ತಿರ್ಬೇಕಪ್ಪ. ಏನು 5-6 ದೋಸೆ ಏನು ಭಾಳ ಏನು? ನನ್ನ ಅಂತ ತಿಂತೇನಪ್ಪ 5 ದೋಸೆನ. ನೀವು ಹರಿಯದನಾಗಿ ಅದಕ್ಕೆ ಹೊಟ್ಟೆ ತುಂಬೈತಿ, ಹೊಟ್ಟಸ್ತಿಲ್ಲ, ಮಧ್ಯಾಹ್ನ ಉಣ್ಣಂಗಿಲ್ಲ ಅಂತೀವಿ. ಏನು ಹೇಳ್ಬೇಕ ನೋಡಿ. ಅಲ್ಲಿ ಪೇಟೆಗೆ ನಿನಗೆ ಇಟ್ಟಿಟ್ಟು ತಿಂದು ರೂಢಿ ಆಗ್ಬಿಟ್ಟೈತೆ. ಇಲ್ಲೊಂದು 2 ದೋಸೆ ಹೆಚ್ಚಾಗದ್ರಾಗ ಮಧ್ಯಾಹ್ನ ಹೊಟ್ಟೆ ಹಸಂಗಲ್ಲ ಅಂತಿದ್ವಿ. ಸರಿ ತಗ, ಹೋಗಿ ಅಡ್ಡಾಡಿಕೊಂಬ. ಸಂಜೆ ಕಡೆಗೆ ಒಟ್ಟು ಏನಾರು ಮಾಡ್ಕೊಡ್ತಾನಂತ, ಉಪ್ಪಿಟ್ಟಾರ ಅವಲಕ್ಕ್ಯಾರ. ಸರಿ ತಗೊಳವ, ಹಂಗೆ ಮಾಡುವಂತಿ. ಆದ್ರೆ ಮಾಡಿಡಕ್ಕೆ ಹೋಗ್ಬೇಡ, ನಾ ಬಂದ ಮೇಲೆ ಹೇಳಿದ್ರಷ್ಟ ಮಾಡು. ಹ್ಞೂನಪ್ಪ. ನಿಮ್ಮ ತಾಯಿ ಮಗನ ಮಾತುಕತೆ ಮುಗಿದ್ರೆ ನನ್ನ ಕಡೆ ಒಟ್ಟು ನೋಡ್ತೀರೇನು? ಹೊಟ್ಟೆ ತಳ ಹಾಕಾಕತ್ತೇವೆ ನಾನು. ಹೊಟ್ಟೆ ತಳ ಹಾಕಾಕತ್ತೈತಿ ಅಂತೀರಿ, ಮತ್ತೆ ಎದ್ದು ಕುಣಿಬೇಕಿಲ್ಲ? ಗಿಡ ಬೆಳ್ಳುಳ್ಳಿ ಅಂತಂದು ಇದು ನೋಡಿಕಿನ್ನ ತಗೊಳ್ರಿ, ಊಟ ಮಾಡ್ರಿ. ಅಬಾ ಬಾ 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 ಬಾ, ಇದೇನ್ಲಿ ಈ ನಮ್ನಿ ಇಷ್ಟಕ್ಕೊಂದು ವೆರೈಟಿ ಅಡುಗೆ ಮಾಡಿಬಿಟ್ಟಿಯಲ್ಲ. ಏನು ಭಾಳ ಐತ್ರಿ ಅದ್ರಾಗ. ಮೊಸರು ಹಿಂಡಿ ಅಂತ ಇದ್ದೇ ಇರ್ತೈತೆ ಮನ್ಯಾಗ. ಒಂದು ಪಲ್ಯ ಮಾಡ್ಯಾನಿ ಕಾಳಿಂದ, ಒಂದು ಪುಂಡಿ ಸೊಪ್ಪು, ರೊಟ್ಟಿ, ಒಂದು ಮಿರ್ಚಿ ಮಾಡಿಟ್ಟನಷ್ಟೇ. ಪಾಪ ನನ್ನ ಮಗ ಅಲ್ಲಿ ಏನು ತಿಂತೈತಿ ಏನು ಬಿಡ್ತೈತಿ ಯಾರಿಗೆ ಗೊತ್ತು. ಹಾಸ್ಟ್ಲಾಗತಿ ಏನು ಕೊಡ್ತಾರೆ ಏನು ಪರಮಾತ್ಮಗ ಗೊತ್ತು. ಕೇಳಿದೆ ಅಂದ್ರೆ ಉಂಡನೇವ ಅಂತತಿ. ನೋಡಿದ್ರೆ 2 ಸುತ್ತು ಕಡಿಮೆ ಆಗ್ಯಾನ ನನ್ನ ಮಗ. ಸರಿ ಬಿಟ್ಟತ್ ಪಾಪ. ಅದಕ್ಕೆ ಉಂಡ್ಲಿ ಬಂದಾಗ ಅಂದು ಮಾಡ್ಯಾನ ಇಷ್ಟಕ್ಕೊಂದು ಐಟಮ್. ಮಕ್ಕಳು ಪುಣ್ಯ ಮಾಡ್ಯಾರ, ನಾನಷ್ಟ ನೋಡು ಪಾಪ ಮಾಡಿರೋದು. ನಿಮ್ಮ ಮತ್ತವು ಪಾಪ. ಅಲ್ಲ 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 ಬೆಳ್ಳುಳ್ಳಿ, ಏನಿದೆ ಗಂಡನ ಮೇಲೆ ಭಾಳ ಪ್ರೀತಿ ಕೆರೆ ಕಟ್ಬಿಟ್ಟತಿ ಇವತ್ತು. ಹಂಗೆಲ್ಲ ಏನಿಲ್ಲಪ್ಪ. ಇರ್ಲಿ ಅಷ್ಟೇ ನಾಚ್ಕೊಂತೀರಿ. ಬಾ ಹತ್ರ ಬಾ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ. ಬಾರೇ ಸನಿಹಕ್ಕೆ ಕೆಂಪು ಕೆನ್ನೆಗೆ ಜೀನ ಅದರಕ್ಕೆ ಕೊಡಲೇ ಕಾಣಿಕೆ. ಬಲ್ಲೆ ನಾ ಎಲ್ಲ ಬಲ್ಲೆ, ನಿನ್ನಂತರಂಗ ಎಣಿಕೆ ನೋಡಬಲ್ಲೆ, ಕೆಣಕಿ ಹಾಡಬಲ್ಲೆ. ಸುಮ್ಮನುಂಡಿದಳ್ರಿ ಮ್ಯಾಗ. ಮಾತೊಂದ ಹೇಳುವೆ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಬಾ, ಹತ್ತಿರ ಬಾ, ಮೆತ್ತಗೆ ಬಾ. ಏನು ನಿಮ್ದು ಬರ್ಬರ್ತ ಸಣ್ಣ ಹುಡುಗರಾಕಿರೇನು? ಮೊಮ್ಮಕ್ಳು ಬರೋ ವಯಸ್ಸಾತು. ಮಾಡೋದ ಸುಮ್ ತಿಂದು ಹೇಳ್ರಿ. ಮುತ್ತಂದಾರ ಮುತ್ತು. ಇವು ಆದ್ರೆ ಫ್ರೀ ಅಲ್ಲ, ಅದಕ್ಕೆ ಕೊಂಡ್ಕೊಂಬರ್ಬೇಕು ಹೈದ್ರಾಬಾದ್ ಮುತ್ತು ಅಂತಂದು. ಅವು ಆದ್ರೆ ಆಗಂಗಿಲ್ಲ, ರೊಕ್ಕ ಖರ್ಚಕ್ಕವಲ್ಲ ಅವಕ್ಕೆ. ನೀ ಏನಾರು ಕೇಳಲಿ ತಂದು ಕೊಡ್ತೇನೆ ನಾನು, ಇಲ್ಲ ಅಂತ ನೀನು. ನಿನಗಿಂತ ಹೆಚ್ಚೇನ್ಲಿ ನನಗೆ ಗಿಡ್ಡ. ಬಾ ಕುತ್ಕೋ ಇಲ್ಲ, ಜೊತೆಗೆ ಉಣ್ಣನಂತಿಬ್ರು. ಇಲ್ಲಿ ತಗೋರಿ, ನೀವು ಊಟ ಮಾಡಿರಿ. ನಾನು ಉಣ್ಣಂಗಿಲ್ಲ ಇವತ್ತು, ಒಪ್ಪತ್ತದನಿ ಸಂಕಷ್ಟ ಚತುರ್ಥಿಯಲ್ಲಿ ಇವತ್ತು. ಅದಕ್ಕೆ ನನ್ನ ಮಗ ಚಲೋ ಹೆಂಗೆ ಸಿಗಲಿ ಅಂದು ಒಪ್ಪತ್ತು ಮಾಡ್ತೇನೆ ನಾನು. ಹೌದಾ? ಸರಿ ತಗ. ಮತ್ತು ಹಣ್ಣು ಪಣ್ಣು ಏನಾರು ಬೇಕಿದ್ರೆ ಹೇಳ್ಬೇಕಿಲ್ಲ, ತಗೊಂಡ್ರೆ ಬರ್ತಿದ್ದೆ.
ಇರ್ಲಿ ಬಿಡ್ರಿ ನಡಿತೈತಿ, ಬಾಳೆಹಣ್ಣು ನಾವು ಇದ್ವಲ್ಲ ಹಂಗಾಗಿ ನಾನು ಹೇಳಿಲ್ಲ. ಅಂದಂಗೆ ಮತ್ತು ಅವ್ನ ಎದುರಿಗೆ ಮಾತಾಡಿದ್ರೆ ನಮ್ಮ ಮದುವೆ ವಿಚಾರನ ಮತ್ತು ಕನ್ಯಾ ನೋಡೋಕಾರ ಹೋಗಿದ್ರಕತ್ ನಾಳೆ. ಮತ್ತು ಆಶಾ ಹೇಳಿದ್ಲಲ್ಲ ಅವ್ರ ಗಂಡ ಮನೆ ಕಡೆ ಕನ್ಯಾ ಐತೆ ಅಂತೇಳಿ. ಮೊದಲು ಊಟ ಮಾಡಿಬಿಡ್ತಾನೆ ತಡಿ. ಊಟ ಬಿಸಿ ಐತಿ, ಈಗ ತಣ್ಣಗಾತಂದ್ರೆ ತಿನ್ನಂಗೆ ಅನ್ಸಲ್ಲದ. ಹಾಂ ಮಸ್ತ್ ಐತಿ ಊಟ. ಕಾಳಿಪಲ್ಲೆ ಭಾರಿ ಮಸ್ತ್ ಆಗೈತೆ ನೋಡ್ಲಿ. ಅಲ್ಲ ಮತ್ತು ನೀವು ಉಣ್ಣಂಗಿಲ್ಲ ಅಂದ್ರೆ ನಾಳೆಗಳು ಮಾಡಕ್ಕೆ ಬರ್ತೈತಿ ಇಷ್ಟೊಂದು ಅಡುಗೆನ. ಮತ್ತು ಇವತ್ತು ಯಾಕೆ ಮಾಡಕ್ಕೆ ಹೋಗಿದ್ದೆ? ನಾಳೆನೂ ಮಾಡಿದ್ರೆ ತಗರಿ, ಏನು ನಾವು ಬೇಕು ಉಣ್ಲಿಲ್ಲದ್ರ ಆತೇನು? ತಂದೆ ಮಗ ಇಬ್ಬರು ಇದ್ರಲ್ಲ, ಉಣ್ರಿ ಏನಾಗೋದಲ್ಲ. ಇದೇನ ಮಗನ ಹೊಲ ಕಡೆ ಅಡ್ಡಾಡ್ಕೊಂಬರ್ತಾನೆ ಅಂತ ನಂದಿ, ಹಾಲ ಬಂದಿಯಲ್ಲ, ಹೋಗ್ಲಿಲ್ಲ ನಾ ಕಡೆಗೆ? ಹೋಗೋಣ ಅಂತ ಹೊಂಟ್ನವ. ನಾವು ಹೋಗೋ ಮುಂದೆ ಬಿಸಿಲಿತ್ತು, ಅರ್ಧ ದಾರಿ ಹೋಗೋದ್ರಾಗ ಮಾಡಿ ಮುಚ್ಕೊಂಡ್ಬಿಡುತ್ತಾ. ಇನ್ನು ಮಳೆ ಗಿಳಿ ಬಂದ್ರೆ ಪೂರ ತೋರಿಸ್ಕೊಂಡ್ಬಿಡ್ತಾನೆ. ಮೊದಲ ನೆಗಡಿ ಪಗಡಿ ಆಗಿ ಬರಂಗಿಲ್ಲ ತಗ, ಒಂದು ತಟ್ಟೋಗಿ ತೊಯ್ದ್ರೆ ಸಾಕು, ಸೀನ ಕೆಮ್ಮು ಚಲೋ ಆಗ್ಬಿಡ್ತೈತಿ ಅಂದು ಹೊಳ್ಳಿ ಬಂದು ನೋಡುವ. ನನ್ನ ಫ್ರೆಂಡ್ಸ್ ಯಾರು ಬಂದ್ರೆ ನಾ ಮ್ಯಾಲೆ ಇರ್ತೀನಿ, ಅಲ್ಲೇ ಕಳಿಸ್ಬಿಡವ. ಸರಿ ತಗೊಳಪ್ಪ. ಅಂದಂಗೆ ನಿನ್ನ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ಬೇಕತ್ತ ಹುಡುಗ. ಹೇಳ್ಬೆ, ನನ್ನ ಜೊತೆ ಮಾತಾಡೋಕೆ ಏನು ಪರ್ಮಿಷನ್ ತಗೋಬೇಕೇನು? ಹಂಗಲ್ಲಪ್ಪ, ಯಾವಾಗಲೂ ಕೆಲಸ ಅದು ಇದು ಅಂತಂದು ಬರೀ ಅದನ್ನ ಮಾಡ್ತಿರ್ತೀಯಲ್ಲ, ಅದಕ್ಕೆ ಕೇಳಿದೆ ಅಷ್ಟ. ಏನಿಲ್ಲ, ಆಕೆ ನಿಮ್ಮ ಅಕ್ಕಂದು ಮತ್ತು ಎಷ್ಟು ದಿನ ಅಂತಂದು ಇನ್ನು ಬೇರೆ ಕೆಲಸ ಮಾಡ್ತಾನವ, ಕನ್ಯಾ ನೋಡಿ ಮದುವೆ ಮಾಡಿಬಿಟ್ರೆ ಆತ ತಮ್ಮಗ ಅಂತಂದು. ಅದಕ್ಕೆ ನಾಳೆರ ನಡೆದ್ರೆ ಕನ್ಯಾ ನೋಡೋಕೆ ಹೋಗಿ ಬಂದ್ರೆ ಅದು ನಡೆಯಲ್ಲ ಹುಡುಗ. ಮದುವೆ ಮಾಡ್ಕೆ ನಾವು ಗಟ್ಟಿ ಇರೋದ್ರಾಗ ನಿಂದು ಮದುವೆ ಮಾಡಿದ್ರೆ ಒಟ್ಟು ಮೊಮ್ಮಕ್ಕಳು ಪಮ್ಮಕ್ಕಳು ಕಾಣ್ತೇವೆ. ಅದಕ್ಕಪ್ಪ. ಅಲ್ಲವ, ಇಷ್ಟು ಅವಸರದಲ್ಲಿ ಮದುವೆ ಅಂದ್ರೆ ಹೆಂಗೆ ಹೇಳು? ನಂದು ಇನ್ನೂ ಈ ದಣೆ ಕಲಿಯೋದು ಮುಗ್ದೈತಿ. ನಾನು ನೌಕರಿ ಪೌಕರಿ ಏನಾರ ಸೇರೋದು ಬೇಡನ? ನಾಳೆ ಮದುವೆ ಮಾಡ್ಕೊಂಡು ಹೆಂಡತಿ ಮನೆ ಕರ್ಕೊಂಬಂದೆ ಅಂದ್ರೆ ಆಕೆ ನಾನು ಉಪವಾಸ ಕುಂದ್ರಸ್ಲೇನು ನಾನು? ಆಕಿನ ಯಾಕೆ ಉಪವಾಸ ಕುಂದ್ರಸ್ತಿಯಲ್ಲ? ನಿನಗೇನು ಕಮ್ಮಿ ಆಗೈತಿ? ನಿಮ್ಮ ಅಪ್ಪ ಬೇಕಾದಂಗೆ ಹೊಲ ಮನೆ ಎಲ್ಲ ಮಾಡ್ಯಾನಪ್ಪ, ಅಜ್ಜ ಅಮ್ಮನ ಆಸ್ತಿನ ಐತಿ ಜೊತೆಗೆ. ಆಕಿಗೇನು ಉಪವಾಸ ಅಂತವೆ? ಹೊಲ್ದಂದು ಮಾಡ್ಕೊಂಡು ತಿಂದ್ರೆ ಬೇಕಾದಂಗೆ ಆಕತಿ. ನೀ ನೌಕರಿ ಮಾಡ್ದಂಗಿರೋ ನಮಗೇನು ಅದರಿಂದ ಇದು ಇಲ್ಲ ನೋಡಪ್ಪ. ಏನೋ ನಿನ್ನ ಖುಷಿಗೆ ಅಷ್ಟ ನಾವು ಹ್ಞೂ ಅನ್ಬೇಕಾಗಿರೋದು. ಆತು ಮದುವೆ ಮಾಡಿಕೆ ಆಮೇಲೆ ನೌಕರಿ ಹುಡುಕ್ತೇವಂತಂತ. ಅಲ್ಲ ಏನು ಸದ್ಯಕ್ಕೆ ಕನ್ಯಾ ನೋಡಕ್ಕೆ ಹೋಗೋದು, ಏನು ಹೋಗೋತ್ತಿಗೆ ಏನು ಮದುವೆ ಆಗೇ ಬಿಡ್ತೈತೆ ಅನ್ನಂಗೆ ಏನಿಲ್ಲಪ್ಪ. ಇನ್ನು ನಾವು ನೋಡ್ಬೇಕು, ಅವ್ರು ನೋಡ್ಬೇಕು, ಅವ್ರಿಗೆ ಮನಸ್ಸು ಬರ್ಬೇಕು, ನಮ್ಮ ಮನಸ್ಸಿಗೆ ಬರ್ಬೇಕು. ಅದೆಲ್ಲ ಆದಮೇಲೆ ಆಮೇಲೆ ಒಂದು ಎಳ್ಳೆ ಅಂತ ಮಾಡಿ ಅದಾದ್ಮೇಲೆ ಮದುವೆಪ್ಪ. ಅಷ್ಟ ತನಕ ಅಂದ್ರೆ ಏನು ವರ್ಷ ಹೋಗತ್ತೆ, ಏನು ವರ್ಷ ಅವ್ರಿಗೆ ಹಿಡಿತೈತೆ, ಅಷ್ಟೊತ್ತೆ ನೀನು ನೌಕರಿನ ಆಗಿರ್ತೈತೆಗ. ಹೌದಪ್ಪ, ನಿಮ್ಮವು ಹೇಳೋದು ಖರೆ ಐತಿ. ಹಾಂ, ಮತ್ತು ನಾನು ಅದನ್ನು ಒಲ್ಲೆ ಅಂತಂದು ನಿಂತಿದ್ದೆ. ನಮ್ಮಪ್ಪ ಜುಲ್ಮಿ ಮಾಡ್ಕೊಳ್ಳಲಿ, ಏನಾಗೋದಲ್ಲ, ಹುಡುಗಿ ಬೇಯಿಸೈತಿ, ಗಿಡ್ಕ ಡುಮ್ಕ ಚಂದ ಐತಿ ಹುಡುಗಿ ಮಾಡ್ಕೆ ಅಂದು ಜುಲ್ಮಿ ಮಾಡಿ ಗಂಟು ಹಾಕಿದ ನಿಮ್ಮ ಅಜ್ಜ ನನಗೆ ಆಕಿನ್ನ. ಓ, ಅಜ್ಜ ಗಂಟು ಹಾಕಿದ್ನಂತ? ಯಾಕೆ ನಿಮ್ಮ ಮನಸ್ಸಿಲ್ದ ಮಾಡ್ಕೊಂಡಿದ್ರೆ ನೀವು? ನನ್ನ ಮನಸ್ಸೇನ ಐತಿ ಬಿಡು, ಹುಡುಗಿ ಬೆಳ್ಳಗೆ ಪಳ್ಳಗೆ ಐತಿ ಅಂತಂದು. ಆದ್ರೇನು ಡುಮ್ ಐತಿ, ಗಿಡ್ ಐತಿ, ಬ್ಯಾಡ ಅಂತ ಅನಿಸಿತ್ತು. ಆದ್ರೆ ಏನು ಮಾಡ್ತಿದ್ದಿ, ಹಿರಿಯರು ಮತ್ತೆ ತೆಗೆದು ಹಾಕಂಗಿಲ್ಲಲ್ಲ. ನೀ ಏನು ಬಣ್ಣ ತೊಳ್ಕೊಂಡು ಕುಡಿತೀನ್ಲಿ? ಗಿಡ್ ಇತ್ತಂದ್ರೆ ಏನು ಮಾಡ್ತಿಲಿ, ಉದ್ದಿತ್ತಂದ್ರೆ ಏನು ಹಾಕತಿಲಿ, ಹಾಂಗಲೆ ಹಿಂಗ್ಲೆ ಅಂತ ನನಗೆ ಬೈದಾಡಿ ಗಂಟು ಹಾಕಿದ್ರೆ ನಿನ್ನ ಒಟ್ಟು ಏನೋ ಆಗಲಿ ಒಳ್ಳೇದಂತ ಆತು ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ. ಅಂದ್ರಪ್ಪ ನೀನು ಮನಸ್ಸಿಲ್ದ ಮದುವೆ ಆಗಿದ್ದೆ ನಾವನ್ನ? ಇಷ್ಟ ಇಲ್ದ ಅನ್ನಕರೆ ಏನಾಯ್ತಪ್ಪ? ನೋಡಿದ್ದ ಒಂದು ಕನ್ಯೆ, ಅದು ನಮ್ಮಪ್ಪ ನಮ್ಮ ಹೋಗಿ ನೋಡ್ಕೊಂಬಂದಿದ್ರು. ನಾವು ನೋಡ್ಕೊಂಬಂದೇವಲೆ, ಫಿಕ್ಸ್ ಆದ ಹುಡುಗಿನ, ನೀವು ಹೋಗಿ ನೋಡ್ಕೊಂಬ ಅಂತಂದು ಅಷ್ಟ ಅಂದ್ರು. ಆಟ ಆಪ್ಷನ್ ಏನಿಲ್ಲ ಇದ್ರಾಗ, ಬೇಕು ಬೇಡ ಅನ್ನೋದು ಅವ್ರು ನೋಡಿ ಫಿಕ್ಸ್ ಮಾಡ್ದಂಗೆ ನಾವು ಹೋಗಿ ತಾಳಿ ಕಟ್ದಂಗೆ. ಇಷ್ಟ ನೋಡಪ್ಪ ಆಗಿದ್ದು ನಮ್ದು. ಸುಮ್ಮ ಬಾಯಿ ಮುಚ್ಕೊಂಡು ನೋಡ್ರಿ ನೀವು ಹೋಗಪ್ಪ. ಹೋಗು, ನಾಳೆ ಮುಂದೆ ತಯಾರಾಗಿ ನೀನು. ಸರಿ ತಗೊಳವ.